ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಜನಪದ ಸಂಸ್ಕೃತಿಗೂ ಒಂದಲ್ಲ ಒಂದು ರೀತಿ ಅಂತ ನಂಟಿದೆ. ಹಿಂದೆ ತಮ್ಮ ಊರಿನಲ್ಲಿ ತಮ್ಮ ಸ್ನೇಹಿತರ ಜೊತೆಗೆ ನೃತ್ಯ ಮಾಡಿ ರಂಜಿಸಿದಂಥ ಮುಖ್ಯಮಂತ್ರಿ ಇವತ್ತು ಲಾವಣಿ ಹಾಡಿ ಅನೇಕರ ಗಮನ ಸೆಳೆದರು. ಹಾಗಾದರೆ ಏನಿದು ನೋಡೋಣ ಬನ್ನಿ ಸ್ಟೋರಿ. ಮನೆ ದೇವರ ದರ್ಶನ ಪಡೆದ ಸಿಎಂ ಸಿದ್ದರಾಮಯ್ಯ. ಲಾವಣಿ ಹಾಡಿ ಎಲ್ಲರ ಮನಗೆದ್ದ ಸಿಎಂ ಸಿದ್ದರಾಮಯ್ಯ. ಅಲ್ಲ ಪಟ್ಟಣದಿಂದ ಮೆಲ್ಲ ಮೆಲ್ಲನೆ ಬಂದೆ ಬೆಳ್ಳಿ ಸಾಲಿರಾಯ. ರಾಜಕೀಯದ ಟೆನ್ಷನ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ತಮ್ಮ ಮನೆ ದೇವರ ದರ್ಶನ ಪಡೆದಿದ್ದಾರೆ. ಇವತ್ತು ಮಂಡ್ಯ ಪ್ರವಾಸಕ್ಕೆ ಹೋಗಿದ್ದ ಸಿಎಂ ಶ್ರೀರಂಗಪಟ್ಟಣದ ಅಲ್ಲಾಪಟ್ಟಣದ ಶ್ರೀ ಅನ್ನದಾನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಹಾಗೆಯೇ ದೇವಸ್ಥಾನ ಪುನರ್ ನಿರ್ಮಾಣ, ವಿಗ್ರಹಗಳ ಸ್ಥಾಪನೆ ಹಾಗೂ ಗೋಪುರ ಕುಂಭಾಭಿಷೇಕ ನೆರವೇರಿಸಿದ್ರು. ಇದೇ ವೇಳೆ ತಾವು ಬಾಲ್ಯದಲ್ಲಿ ಹಾಡುತ್ತಿದ್ದ ವೀರ ಕುಣಿತದಲ್ಲಿ ನರ್ತಿಸುತ್ತಿದ್ದನ್ನ ಉಲ್ಲೇಖಿಸಿ ಲಾವಣಿ ಹಾಡಿದ್ರು. ಅಲ್ಲ ಪಟ್ಟಣದಿಂದ ಮೆಲ್ಲ ಮೆಲ್ಲನೆ ಬಂದೆ ಬೆಳ್ಳಿ ಸಾಲಿರಾಯ. ಅಲ್ಲ ಪಟ್ಟಣದಿಂದ ಮೆಲ್ಲ ಮೆಲ್ಲನೆ ಬಂದೆ ಬೆಳ್ಳಿ ಸಾಲಿರಾಯ ಅಂತ ಒಂದು ಹೇಳಿ ಕೇಳಿ ಅಲ್ಲಾಪಟ್ಟಣದ ಅನ್ನದಾನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಇದೆಯಂತೆ. ಬಹಳ ಪವರ್ಫುಲ್ ಕೂಡ ಹೌದು. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ದೇವರ ಆಶೀರ್ವಾದ ಪಡೆದು ಲಾವಣಿ ಹಾಡಿದ್ರು. ಅಲ್ಲ ಪಟ್ಟಣದಿಂದ ಮೆಲ್ಲ ಮೆಲ್ಲನೆ ಬಂದೆ ಬೆಳ್ಳಿ ಸಾಲಿರಾಯ. ಈ ಹಿಂದೆಯೂ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ನೇಹಿತರ ಜೊತೆ ನೃತ್ಯ ಮಾಡಿದ್ದು ಎಲ್ಲೆಡೆ ವೈರಲ್ ಆಗಿತ್ತು. ಹುಟ್ಟೂರಿನ ಸಿದ್ದರಾಮೇಶ್ವರನ ಜಾತ್ರೆಯಲ್ಲಿ ವೀರ ಕುಣಿತ, ಡೊಳ್ಳು ಕುಣಿತ ಮಾಡಿದ್ರು. ಇದೀಗ ಮನೆ ದೇವರ ದರ್ಶನ ಪಡೆದು ಲಾವಣಿ ಹಾಡಿದ್ದು ವಿಶೇಷ ಗಮನ ಸೆಳೆಯಿತು. ಅಲ್ಲ ಪಟ್ಟಣದಿಂದ ಮೆಲ್ಲ ಮೆಲ್ಲನೆ ಬಂದೆ. ಮಂಡ್ಯದಿಂದ ಪ್ರದೀಪ್ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.